ಅಭ್ಯಾಸ ಆಗಲ್ಲ. ಚೇತನದೊಡನೆ ಈ ಶರೀರವು ಇಂದ್ರಿಯಗಳು ಯಾರ್ದಾರು ಹೇಳ್ಬೇಕೆ, ಅದು ಸಂಬಂಧ ಹೇಳ್ಬೇಕು. ಅಲ್ಲಿಂದ ಸಂಬಂಧಿ ಹಾಕ್ಬೋದು. ಸಂಬಂಧ ಹೇಳೋದು ಕೂಡಲೇ ಸಂಬಂಧಿ, ಹೌದಲ್ಲ? ಹೆಂಡತಿ ಸಂಬಂಧ, ಅತ್ತಿ ಸಂಬಂಧಿ. ಹೆಂಡತಿ ಮೊದಲು ಸಂಬಂಧ ಆದ್ರೇ ಅಲ್ಲಿಂದ ನನ್ನ ಅತ್ತಿ. ಇಲ್ಲಿ ಸಂಬಂಧ ಇಲ್ಲ ಅಂದ್ರೆ ಅತ್ತಿಯಲ್ಲಿದು ಮೊದಲು ಹೆಂಡತಿದು ಗಂಡಂದು ಸಂಬಂಧ ಆಯ್ತು. ಆಗನೇ ಅವನಿಗೆ ನಮ್ಮ ಅತ್ತಿಗೆ ಚೆನ್ನಾಗಿಲ್ರಿ. ನಮ್ಮ ಅತ್ತಿ ಅಂದ್ರೆ ಹೆಂಡತಿದು ತಾಯಿ, ಅವ್ರಿಗೆ ಚೆನ್ನಾಗಿಲ್ಲ. पण ಈಕೆಗೆ ಸಂಬಂಧ ಇಲ್ಲ ಅಂದ್ರೆ ಅತ್ತಿಗೆ ಅತ್ತಿಯಲ್ಲಿ ಬರ್ತಾಳೆ. ಹಂಗ ಇದಕ್ಕೆ ಸಂಬಂಧ ಹೇಳಲಿಲ್ಲ ನೀವು ಅಂದ್ರೆ ಸಂಬಂಧಿ ಆಗ್ತದೆ. ಹಂಗ ಸಂಬಂಧ ಸಹಿತ ಸಂಬಂಧಿಯಲ್ಲಿ ಆಗ್ತದೆ. ಕದಾಚಿತ್ ಒಂದು ವೇಳೆ ಮೇಲೆ ಇದು ಯಾರು ಒಪ್ಪ್ಯಾರ? ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ, ಸಂಬಂಧ ವಿಶಿಷ್ಟ ಸಂಬಂಧಿಕ ಅಧ್ಯಾಸ. ಬ್ರಹ್ಮವಿದ್ಯಾ ವರ್ಣಕಾರರು ಮ್ಯಾಲ ಕೇವಲ ಸಂಬಂಧ ಅಧ್ಯಾಸ ಹೇಳಿದ್ರಿ ನೀವು. ಆ ಸಂಬಂಧ ಅಧ್ಯಾಸದಲ್ಲಿ ನಿಮ್ಮ ಲಕ್ಷಣ ಸಂಭವಿಸಲ್ಲ ಅಂತ ಇವ್ರು ಬ್ರಹ್ಮವಿದ್ಯಾ ವರ್ಣಕಾರ. ಇದು ಪ್ರಭಾಕರದ, ಅದು ಚಂದ್ರೋದಯ ಸಾಗರದ ಇವು ಕೊಟ್ಟಿಲ್ಲ. ಅಲ್ಲಿ ಮುಂದೆ ಹೆಡಿಂಗ್ ಯಾವ್ದಿದು ಅಂತ ಈ ಈಚೆಗಡೆ ಪೇಜ್ ಮೇಲೆ ಹೆಡಿಂಗ್ ಯಾವ್ದಿದು, ಈಚೆಗಡೆ ಪೇಜ್ ಮೇಲೆ ನೋಡಿ. अन्योन्य अध्यास में शंका समाधान, अन्योन्य अध्यास में शंका समाधान. ಅಲ್ಲಿಂದ ನಂತರ ಅಲ್ಲಿ 9ನೇ ಹೆಡಿಂಗ್, 9ನೇ ಇಲ್ಲ ಮುಂದೆ ಬರೋದ 9ನೇ ಹೆಡಿಂಗ್ ಏನೈತಲ್ಲ, ಇಲ್ಲಿ ಆ ಬ್ರಹ್ಮ ವಿದ್ಯಾವರ್ಣಕಾರರು ಆ ಯಾವ ವಾಚಸ್ಪತಿ ಶಂಕಾ ಮಾಡಿದ ನಂತರ ಅವನಿಗೆ ಇವ್ರು ಸಮಾಧಾನ ಹೇಳ್ಯಾರ. ಯಾರು? ಬ್ರಹ್ಮ ವಿದ್ಯಾವರ್ಣಕಾರ. ಮುಂದೆ ಹೆಡಿಂಗ್ ಬಂದಾಗ ಮತ್ತೆ ನಿಮ್ ತಲೆ ಬಹಳ ಏನು ಹೇಳಿ ಸಾಗರದಾಗ ಇದು ಹೇಳಿದ್ನ. ಹಾ, ಸಾಗರದಾಗ ಅಲ್ಲ संबंध विशेष संबंधी का अध्यास. कहूँ केवल धर्म का अध्यास. धर्म अध्यास ಅಂದ್ರೆ ಯಾರು? ವಿವರಣಕಾರರು. ಕೇವಲ ಇಂದ್ರಿಯ ಅಧ್ಯಾಸ ಅಲ್ಲ, ಇಂದ್ರಿಯ ಅಧ್ಯಾಸ ಆಗೋದಿಲ್ಲ. ಮತ್ತಕ್ಕಿಂತ ಕೇವಲ ಇಂದ್ರಿಯದ ಏನು ಅಧ್ಯಾಸ ಆಗ್ತದ? ಇಂದ್ರಿಯ ಅಧ್ಯಾಸ ಆಗಲ್ಲ, ಇಂದ್ರಿಯಗಳ ಅಧ್ಯಾಸ ಆಗಲ್ಲ. किंतु इंद्रियಗಳದು ಧರ್ಮಾಧ್ಯಾಸ. ಕೇವಲ ಧರ್ಮಾಧ್ಯಾಸ, ಇಂದ್ರಿಯಗಳ ಅಧ್ಯಾಸ ಅಲ್ಲ. ಇಂದ್ರಿಯಗಳದು ಕೇವಲ ಏನಾಗ್ತದ? ಧರ್ಮಾಧ್ಯಾಸ. ಅಹಂ ಕಾಣಃ, ಅಹಂ ಬಧಿರಃ, ಅಹಂ ಮೂಕಃ ಅಂತ ಅಂತಾರಿಲ್ಲ. ನಾನು ಕಿವುಡ, ನಾನು ಕೂಂಟ, ನನ್ನ ಕಣ್ಣ ಕುಡ್ಡ ಹಿಂಗಂತ ನನಗೆ ಕಾಣಿಸಲ್ಲ ಅಂತಾನೆ. ಇದು ವಿವರಣಕಾರರು ಕೇವಲ ಧರ್ಮಾಧ್ಯಾಸ, ಇಂದ್ರಿಯ ಅಧ್ಯಾಸ ಅಲ್ಲ. ಇಂದ್ರಿಯ ಅಧ್ಯಾಸ ಆಗುವುದಿಲ್ಲ, ಕೇವಲ ಧರ್ಮದ ಅಧ್ಯಾಸ. ಇಂದ್ರಿಯಗಳ ಧರ್ಮ कहूँ धर्म विशिष्ट धर्मी का अध्यास है. ಇದು ವಿದ್ಯಾರಣ್ಯ ಸ್ವಾಮಿ ಅಂತಃಕರಣ ಧರ್ಮ, ಸುಖ ದುಃಖ, ಕರ್ತ ಭೋಕ್ತ ಇವೆಲ್ಲ ಅಧ್ಯಾಸ. ಅಂತಃಕರಣ ಧರ್ಮಗಳು ಎರಡು ಆತ್ಮನಲ್ಲಿ ಅಧ್ಯಾಸ. ಹಂ ಕರ್ತ, ಹಂ ಭೋಕ್ತ, ಹಂ ಸುಖಿ, ಹಂ ದುಃಖಿ ಅಂತನಿಲ್ಲ. ಅದಕ್ಕೆ ವಿವರಣಕಾರ ಅಲ್ಲ ವಿದ್ಯಾರಣ್ಯ ಸ್ವಾಮಿಗಳು ಧರ್ಮ ವಿಶಿಷ್ಟ ಧಾರ್ಮಿಕ ಅಧ್ಯಾಸ ಹೈ. कहूँ ಅನ್ಯೋನ್ಯ ಅಧ್ಯಾಸ ಹೈ ಅಂದ್ರೆ ಶಂಕರಾಚಾರ್ಯರು ಅನ್ಯೋನ್ಯ ಅಧ್ಯಾಸ ಒಪ್ತಾರೆ. ಆತ್ಮಂದು ಅನಾತ್ಮದಲ್ಲಿ, ಅನಾತ್ಮದು ಆತ್ಮನಲ್ಲಿ. ಅವು ಹ್ಯಾಂಗ ಒಪ್ಪ್ಯಾರ? ಚಂದ್ರೋದಯದಾಗ ಇದಕ್ಕೆ ಸ್ಪಷ್ಟವಾಗಿ ಕೊಟ್ಟರು ಅವರು. ಚಂದ್ರೋದಯದಾಗ ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ ಕೊಟ್ಟರು. ಇಲ್ಲ ಎದ್ರದ್ದು ಅಧ್ಯಾಸ ಎದ್ರಾಗ ಆಗ್ತದೆ ಕೊಟ್ಟರು. ಅನ್ಯೋನ್ಯ ಅಧ್ಯಾಸ
परस्पर अध्यास को अन्योन्य अध्यास कहे है। अन्यतर अध्यास ಇದು ಅನ್ಯೋನ್ಯಾಧ್ಯಾಸ ಶಂಕರಾಚಾರ್ಯರು. ಅನ್ಯತರ ಅಧ್ಯಾಸ ಸಿದ್ಧಾಂತ मुक्तावलिका सिद्धांत अन्यतर अध्यास. अन्यतर अध्यास भी दो प्रकार का है, मत ಎರಡು प्रकार. एक आत्मा में अनात्मा अध्यास है, दूसरा अनात्मा में आत्मा अध्यास है. ಅನ್ಯೋನ್ಯ ಅಧ್ಯಾಸ ಅದ್ರಾಗರ್ತವ್ರಿ, ಅದ ಇದ್ರಾಗರ್ತವ್ರಿ. ಇದ್ರದಾಗ ಯಾವ್ದಾದ್ರೂ ಒಂದು ಹೇಳೋದು ಅಧ್ಯಾಸಕ್ಕೆ ಅನ್ಯತರ ಎರಡ್ರದ್ದು ಹೇಳೋದಿಲ್ಲ, ಒಂದ್ರದೇ ಹೇಳೋದಕ್ಕೆ ಅನ್ಯತರ ಅಧ್ಯಾಸ अर्थ अध्यास. दूसरा अनात्मा में आत्मा. इस रीति से अर्थ अध्यास अनेक प्रकार का है. ಈ ರೀತಿಯಿಂದ अर्थ अध्यास अनेक प्रकार अनेक प्रकार ಅಂದ್ರೆ 6 प्रकार. अनेक प्रकार ಅಂದ್ರೆ 6 प्रकार. उक्त लक्षण की सर्वत्र समन्वय है. ಯಾವ ಲಕ್ಷಣ? उक्त अन्यतर अध्यास उक्त लक्षण ಮುಕ್ತಿ ಲಕ್ಷಣ ಎಲ್ಲದರಲ್ಲಿ ಅಂದ್ರೆ 6 ಅಂತ ಯಾವುದು? ಇದು ಎಲ್ಲ ಕಡೆ ಸಮನ್ವಯ ಆಗುತ್ತದೆ ಅಂತ ಹೇಳಿದ್ರು. ತಥಾಯಿ ಅಂದ್ರೆ ಏನು? ಅದು ಈಗ ನಿಮ್ಗೆ ವಿಸ್ತಾರವಾಗಿ ಹೇಳ್ತೇವೆ. ತಥಾಯಿ ಅಂದ್ರೆ ಏನು? ಅದರ ಲಕ್ಷಣ ಏನು? ತಥಾಪಿ ಅಲ್ಲ. उक्त अर्थ दृढ़ीकरण तदेव तथाई तेज विस्ताराने सांगतो. ಹೀನಿ ಅದರಲ್ಲಿ ತಥಾಪಿ ಅಲ್ಲ, ತಥಾಯಿನಿ ಅದ. ಅದಕ್ಕೆ ಹೇಳಕತ್ತಿ ನೀವು ತಥಾಪಿ ಬರ್ತದೆ ಇಷ್ಟೆಲ್ಲ ಅದಕ್ಕೆ ಹೇಳ್ತಾರೆ. ತದೇ ಉಪಪಾದಯತೆ ತಥಾಪಿ ಬರ್ತದೆ. ಮುಖ್ಯ ಸಿದ್ಧಾಂತ ಮೇತೋ ಮುಖ್ಯ ಸಿದ್ಧಾಂತದಲ್ಲಿ ಇದು ವಿಚಾರ ಸಾಗರ ಟಿಪ್ಪಣಿ 1 से 17 ಏನ ಹೋಗ್ಯದ ನೋಡ್ರಿ. ವಿಚಾರ ಸಾಗರ ಟಿಪ್ಪಣಿ 117 ಟಿಪ್ಪಣಿ ಹೋಗ್ಯದಲ್ಲ, 17 117. ಅಲ್ಲಿ ಮೊದಲ ಶುರುವಾತಿಗೆ ಏನು ಒಂದು ಈ ಕಡೆ ಹಿಂಗ ಪೇಜ್ ಹೇಳ್ಕೊಂಡು ಬಂದು ಈಚೆ ಕಡೆ ಮುಖ್ಯ ಸಿದ್ಧಾಂತ ಹೇಳ್ಯಾರ ಅವ್ರು. मुख्य सिद्धांत विचार सार 117 टिप्पणी ಒಳಗೆ रज्जु अधिष्ठान नहीं, अंदर रज्जु उपी चेतन अधिष्ठान, रज्जु विशिष्ट नहीं, रजानन वृत्ति उपी चेतन अधिष्ठान. ಇದನ್ನ ಹೇಳಿ ಈಚೆ ಕಡೆ ಮುಖ್ಯ ಸಿದ್ಧಾಂತ ಮೇತೋ ಅಂತ ಹಿಂಗೆ ಹೇಳ್ಯಾರ. ಹೌದಿಲ್ಲ? ಅಂದ್ರೆ ಇದು ಇಡ್ಡಿದೇನು ಹೀಗೆ ಹೇಳಕತ್ತಾರಲ್ಲ, ಇದೇ ಅಲ್ಲಿ ಸಾಗರದಾಗ ಹೇಳಬೇಕು. ತಿಳಿತಾ? मुख्य सिद्धांत में तो मुख्य सिद्धांत अंदर दृष्टिरेव सृष्टि. मुख्य सिद्धांत अंदर दृष्टिरेव सृष्टि. सकल अध्यास का अधिष्ठान केवल चेतन है. मुख्य सिद्धांत अंदर दृष्टिरेव सृष्टि ಒಳಗ ಎಲ್ಲ ಅಧ್ಯಾಸಕ್ಕೆ अधिष्ठान केवल चेतनನೇ ಐತಿ. जहाँ रज्जु में सर्प प्रतीत होने थे तहाँ भी ಎಲ್ಲಿ ಹಗ್ಗದಲ್ಲಿ ಹಾವಿನ ತೋರುವುದು ಪ್ರತಿ ತೋರಿರೋಣದ್ರಿಂದ ತಾವೀ ಇದಮಾಕಾರ ವೃತ್ತಿ ಅವಚಿನ್ನ ಚೇತನ ಸೆ ಅಭಿನ್ನ ರಜ್ಜು ಅವಚಿನ್ನ ಚೇತನಿ ಸರ್ಪಕ ಅಧಿಷ್ಠಾನ ಹೇ. ಅಲ್ಲಾದರೂ ಕೂಡ ಎಲ್ಲ ಕಡೆ ಸರ್ವತ್ರ ಚೇತನ್ಯ ಅಧಿಷ್ಠಾನ ಅಂತ ಹೇಳಿದರು. ಅದು ಎಲ್ಲಿಯಾದರೂ ಕೂಡ ಹಗ್ಗದಲ್ಲಿ ಹಾವು ತೋರ್ತದೆ, ಅಲ್ಲಿನೂ ಕೂಡ ಇದಮಾಕಾರ ವೃತ್ತಿ ಅವಚಿನ್ನ ಚೇತನದೊಡನೆ ಅಂದ್ರೆ ಸಾಕ್ಷಿ ಚೇತನದೊಡನೆ ಅಭಿನ್ನ ರಜ್ಜು ಅವಚಿನ್ನ ಚೇತನವೇ
ಅಂದರೆ ಬ್ರಹ್ಮಚೇತನವೇ. ಸರ್ಪಕ್ಕೆ ಅಧಿಷ್ಠಾನ ಐತಿ, ರಜ್ಜು ಅಧಿಷ್ಠಾನ ನಹಿ. ರಜ್ಜು ಅಧಿಷ್ಠಾನ ನಹಿ. ಯಾಕೆ ರಜ್ಜು ಅಧಿಷ್ಠಾನ ನಹಿ? हाँ, रज्जु अधिष्ठान नहीं ಅಂದ್ರೆ ರಜ್ಜು ಇಲ್ಲ. के सत्ता स्फूर्ति हाँ, जड़ अधिष्ठान होवे नहीं. आप ही जड़ है, या तो जड़ अधिष्ठान होवे नहीं, आप ही मिथ्या है, दूसरे वस्तु को अधिष्ठान होवे नहीं ಅಂತ ಅಲ್ಲಿ ಕೊಟ್ಟರು. ಇಲ್ಲಿ ಬಂದಾಗ जड़ है, रज्जु अधिष्ठान है. ये अर्थ विचार सागर में स्पष्ट है. विचार सागरದಲ್ಲಿ ಸ್ಪಷ್ಟ ಅಂತ ನೋಡಿ. ಎಲ್ಲಿ 145 अंक अंक 145. पण रज्जु अधिष्ठान नहीं ಅದಲ್ಲ, ಇಲ್ಲ 145 ಅಂದ್ರೆ 145 45 145 ತಿಳಿತಾ? ಸ್ಪಷ್ಟ है. ता रज्जु अधिष्ठान नहीं, रज्जु अधिष्ठान नहीं अंद ಕೂಡಲೇ रज्जु यानी ಮುಂದೆ ಹೇಳಿದ್ರು रज्जु विशिष्ट चेतन ಅಲ್ಲಿ ಸಾಗರದಲ್ಲಿ ರಜ್ಜು ಅಧಿಷ್ಠಾನ ಅಲ್ಲ ಖಂಡನೆ ಮಾಡಿದ್ರು. ಅಲ್ಲಿ ಮುಂದೆ ಟಿಪ್ಪಣಿ ಒಳಗೆ ಸಾಗರ 117 ಟಿಪ್ಪಣಿ ಒಳಗೆ ಈ ಕಡೆ ಇದು ಅಂಕೊಳಗೆ ಹೇಳಿದ್ರು ಇದೆಲ್ಲ. ನಂತರ ಪಂಡಿತ್ ಪಿತಾಂಬರಿ ತಳಗ ರಜ್ಜು ಅಧಿಷ್ಠಾನ ಅಂತಂದ್ರೆ ಸೂಕ್ಷ್ಮ ವಿಚಾರ ಕರೀತು. ಸೂಕ್ಷ್ಮ ವಿಚಾರ ಮಾಡಿ ನೋಡಿದರೆ ರಜ್ಜು ನೈ, ರಜ್ಜು ವಿಶಿಷ್ಟ ಚೇತನ್. ವಿಶಿಷ್ಟ ಚೇತನದಾಗೂ ಕೂಡ ವಿಶೇಷಣ ಅಂದ್ರೆ ರಜ್ಜು ಇದು ಬಾಧ ಆಗ್ತೈತೀನಿ, ಬಾಧ ಆಗಬಾರ್ದು ಅಧಿಷ್ಠಾನ. ಅದ್ರ ಸಲುವಾಗಿ ನಾವು ಏನು ಮಾಡ್ತೇವೆ, ಇದ್ಮಾಕಾರ ವೃತ್ತಿ ಉಪೀತಿ ಚೇತನ ನಿರ್ದೋಷ. ಇದ್ಮಾಕಾರ ವೃತ್ತಿ ಉಪೀತಿ ಚೇತನ ಅಧಿಷ್ಠಾನ. ಅದೇ ಹೇಳ್ತಾರೆ ನೋಡ್ರಿ. ಈಗ ವಿಚಾರ ಸ್ವತಃ चेतन की परमार्थ सत्ता. चेतन ಯಾವ ಸತ್ತಾ? ಪರಮಾರ್ಥ ಸತ್ತಾ. ಅಥವಾ ತಾಕಿ ಉಪಾಧಿ ರಜ್ಜು. ಅದಕ್ಕೆ ಉಪಾಧಿ ಚೇತನಕ್ಕೆ ಉಪಾಧಿ ಯಾವ್ದದ? रज्जु. रज्जु व्यावहारिक होने थे. चेतन की परमार्थ सत्ता और ताकि उपाधि रज्जु व्यावहारिक होने थे. रज्जु अवचिन्न चेतन की व्यावहारिक सत्ता है. रज्जु अवचिन्न चेतन व्यावहारिक सत्ता. हाँ, यस. चेतन ಯಾವ ಸತ್ತ? चेतन पारमार्थिक सत्ता. रज्जु अवचिन्न चेतन व्यावहारिक सत्ता ಅಂದ್ರೆ ಚೇತನ ವ್ಯಾವಹಾರಿಕ ಸತ್ತಾ ಇತ್ತು. चेतन ಕೂಡ व्यावहारिक सत्ता. चेतन वास्तविक पारमार्थिक सत्ता. चेतन वास्ता पारमार्थिक सत्ता. पण ಆ ಚೇತನಕ ಉಪಾಧಿ ಏನೈತಲ್ಲ ಅದು ರಜ್ಜು ವ್ಯಾವಹಾರಿಕದ. ರಜ್ಜು ವ್ಯಾವಹಾರಿಕದ. ಇದು ಅಲ್ಲೇ 117 ಟಿಪ್ಪಣಿಗಳು ಇದು ಕೊಟ್ಟರೆ ಇದು ರಜ್ಜು ವ್ಯಾವಹಾರಿಕ ಋಣದರದಿಂದ ಆ ಉಪಾಧಿ ಧರ್ಮ ಉಪಿತದಲ್ಲಿ ತೋರ್ತೈತಿ. ಅದಕ್ಕೆ ಆ ಚೇತನ ಕೂಡ ವ್ಯಾವಹಾರಿಕ ಸತ್ತ. चेतन ಕೂಡ ವ್ಯಾವಹಾರಿಕ ಸತ್ತ. ಸರ್ಪ ಪ್ರಾತಿಭಾಷಿಕ ಸತ್ತ. ಮೂರು ಅದರ ಪಾರಮಾರ್ಥಿಕ ಸತ್ತನ ಎಲ್ಲ ಕಡೆ ಮುಖ್ಯ ಚೇತನ ನೋಡಿದ್ರೆ ಎಲ್ಲ ಅಧ್ಯಾಸಕ ಕೇವಲ ಚೇತನ ಅಧಿಷ್ಠಾನ ನಾವು ಹೇಳಿದೆವು ಅಂತ ತಿಳ್ಕೊರಿ. ಹೇಳಿದ್ಬಿಳೆ ಜಗತ್ ವ್ಯಾವಹಾರಿಕ ಅನ್ರಿ, ಸರ್ಪ ಪ್ರಾತಿಭಾಷಿಕ ಅನ್ರಿ, ಎರಡು ವಿಷಯ ಸತ್ತಾನೆ ಕೂತು. ಇನ್ನು ರಜ್ಜು ಅವಚಿನ್ನ ಅಂದ್ಕೊಳ್ಳೆ ಇದು ರಜ್ಜುನು ವ್ಯಾವಹಾರಿಕ, ಉಪಾಧಿ ವ್ಯಾವಹಾರಿಕ. ಮತ್ತು ವ್ಯಾವಹಾರಿಕ ಸತ್ತ ಅದು ಪ್ರಾತಿಭಾಷಿಕ ಸತ್ತ, ಅದನ್ನು ಅಧಿಷ್ಠಾನ ವಿಷಯ ಸತ್ತ ಕೂತು. ತಾಕಿ ಉಪಾಧಿ ರಜ್ಜು
व्यावहारिक होने थे। रज्जु अवच्छिन्न चेतन की व्यावहारिक सत्ता है, उपाधि धर्म तोड़तद। दोनों प्रकार से सर्प और ताके ज्ञान की ಪ್ರಾತಿಭಾಷಿಕ ಸತ್ತಾ होने थे। ಎರಡೂ ಪ್ರಕಾರದಂದ್ರೇನು? ಪಾರಮಾರ್ಥಿಕ ಸತ್ತಾ ಮ್ಯಾಲ ಹೇಳಿದ್ರಿ ಅಂದ್ರೂ ಅದು ಪ್ರಾತಿಭಾಷಿಕನೇ, ಅದು ವ್ಯಾವಹಾರಿಕ ಹೇಳಿದ್ರು ಕೂಡ ಅದು ಪ್ರಾತಿಭಾಷಿಕನೇ। सर्पद ज्ञान प्रातिभाषिक सत्ता होने थे। अधिष्ठान की सत्ता से विषम सत्ता वाला अवभास अंदरने सर्प और ताका ज्ञान है। अवभास कहिए, अवभास अंदरने मणजे सर्प और ताका ज्ञान है। या ज्ञान है, अवभास अंदरने मणजे सर्प और ताका ज्ञान है। याते दोनों को अध्यास और अवभास कहे है, दोनों को अध्यास और अवभास कहिए है। ज्ञान और ज्ञान के विषय को अवभास कहिए, ज्ञान और ज्ञान के विषय को अवभास कहिए। इस रीति से सर्वत्र अध्यास का अधिष्ठान केवल चेतन कहे तब तो ಈ ರೀತಿಯಿಂದ ಎಲ್ಲ ಕಡೆಯಲ್ಲಿ ಅಧ್ಯಾಸಕ अधिष्ठान केवल चेतन ಹೇಳಿದಾಗ अधिष्ठान की परमार्थ सत्ता अध्यस्त की प्रातिभाषिक सत्ता होने थे। अधिष्ठान थे विषम सत्ता वाला अवभास के ज्ञान होता का विषय स्पष्ट ही है, स्पष्ट ही है। ಚೇತನಿದೆ ತಾಗ ಮ್ಯಾಲ ಅಂದ್ರೆ ವಿಷಮ ಸತ್ತಾ ಇರೋಣದಿಂದ अधिष्ठान विषम सत्ता अवभास अध्यास, चेतन पारमार्थिक सत्ता अध्यस्त प्रातिभाषिक सत्ता। अधिष्ठान ते विषम सत्ता वाला अवभास के ये ज्ञान और का विषय स्पष्ट ही है। रजत का अधिष्ठान शुक्ति है, ये व्यवहार लोक में होवे है। ಬೆಳ್ಳಿಗೆ अधिष्ठान शुक्ति, ಬೆಳ್ಳಿಗೆ अधिष्ठान ಯಾವುದು? शुक्ति। यह लोक में, ये व्यवहार लोक में होवे है। ಯಾಕ? ಇದು ಅಧಿಷ್ಠಾನ ಸತ್ಯ ಅಂತಾರಪ್ಪ. ಯಾವ ಅಧಿಷ್ಠಾನ? ಲೋಕದಲ್ಲಿ, 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 ಶಾಸ್ತ್ರ ಮೇ ನಹೀ, ಶಾಸ್ತ್ರದಲ್ಲ, ಲೋಕ ಮೇಲೆ, ಯಾನ ಲೋಕ ಮೇಲೆ ಅವರು ಇದಕ್ಕೆ ಶಿಲ್ಪಿಗೆ ಸತ್ಯತ್ವ ಕೊಡ್ತಾರೆ, ಸತ್ಯದ ಶಿಲ್ಪಿ ಅದಕ್ಕೆ ಅವ್ರ ಮತದಲ್ಲಿ अधिष्ठान ಏನದ ಶಿಲ್ಪಿನೇ ಅದ. ರಜ್ಜು ಅಧಿಷ್ಠಾನ ಸತ್ಯ ಅದ. ಪಾರಮಾರ್ಥದಲ್ಲಿ ನಾವು ಅವಚ್ಛಿನ್ನ ಕೊಡ್ತೇವೆ। ರಜ್ಜು का रजत का अधिष्ठान वास्तविक ನೋಡಿದ್ರೆ ಹೆಂಗ ಹಗ್ಗ ತಳದಿಲ್ಲ, ಜಮೀನ್ ಕತ್ತ ಹಗ್ಗ ಹೌದಲ್ಲ, ಒಂಕಾಡ್ ಅದೇನೋ 1 ಕಿಲೋಮೀಟರ್ ಇಲ್ಲ, ನಾವು ಎಷ್ಟದ ಆ ಲೋಕದಾಗ ಯಾವನೋ ಬಿದ್ದೈತಿ, ಹಾವು ಅಂದ್ರೆ ಲೌಕಿಕದಾಗ ಇವು ಗುರ್ತಾವ್ ನಾವು ಊರಿಂದ ನೋಡಿದ ಕೂಡಲೇ ಚಮಕಾಸ ಕಪ್ಪಿ ಚಿಪ್ಪಿದು ಅಂದ್ರೆ ಇದ್ರಾಗೆ ಬೇಳೆ ಅಧ್ಯಾಸ, ಕಪ್ಪಿ ಚಿಪ್ಪಿ ಚಮಕಾಸ್ತದ. ಲೋಕದಲ್ಲಿ ಪ್ರಸಿದ್ಧ, ಲೋಕದಲ್ಲಿ ಇದು. ಅವು ಶಾಸ್ತ್ರೀಯ ಭಾಷೆ ಅಲ್ಲ, ಶಾಸ್ತ್ರೀಯ ಭಾಷೆಯನ್ನು ಸಾದೃಶ್ಯ ದೋಷ ಅಧ್ಯಾಸ का कारण है। ಇದು ಲೋಕದಾಗ ಗೊತ್ತಿಲ್ಲ, ಲೋಕದಾಗ ಗೊತ್ತಾ ಏನು? ಸಾದೃಶ್ಯ ದೋಷ ಅಧ್ಯಾಸ का कारण है। हाँ, शब्द प्रयोग ಮಾಡಲ್ಲ ಅಷ್ಟೇ, पण ಇದು लोक में प्रसिद्ध है, लोक में होवे। याते अवच्छेदकता संबंध से, अवच्छेदकता ಆದ್ದರಿಂದ ಅವಚ್ಛೇದಕತಾ ಸಂಬಂಧದಿಂದ, ಅವಚ್ಛೇದಕತಾ ಅಂದ್ರೆ ಯಾವುದು? शुक्ति भी रजत का आश्रय है। ಅವಚ್ಛೇದ ಬೆಳ್ಳಿಗೆ अधिष्ठान ಯಾಕೆ ಅವಚ್ಛೇದಕತಾ ಸಂಬಂಧದಿಂದ ಶುಕ್ತಿನೂ ಕೂಡ ಬೆಳ್ಳಿಗೆ ಆಶ್ರಯ ಇರುತ್ತದೆ, ಶುಕ್ತಿನೂ ಕೂಡ ಬೆಳ್ಳಿಗೆ ಆಶ್ರಯ ಇರುತ್ತದೆ। ठीक है।
ಕಾಯತೆ ಬೆಳ್ಳಿಗೆ ಶುಕ್ತಿ ಆಶ್ರಯ. ಬೆಳ್ಳಿಗೆ ಶುಕ್ತಿ ಯಾವುದದು? ಆಶ್ರಯ. ಮತ್ತು ಚೇತನೂ ಆಶ್ರಯ ಅದ. ಮತ್ತು ಚೇತನ ಎದಕ್ಕೆ ಅಂದ್ರೆ ಎಷ್ಟು ಮತ್ತು ಅಂದ್ರೆ ಶುಕ್ತಿ ಕೇವಲ ಬೆಳ್ಳಿಗಟ್ಟೆ ಆಶ್ರಯ, ಚೇತನ ಬೆಳ್ಳಿಗೆ ಶುಕ್ತಿಗೆ ಎರಡಕ್ಕೂ ಆಶ್ರಯ. ಅದರಂತೆ ಆ ರಜತಕ ಉಪಾದಾನ ಕಾರಣ ಅಜ್ಞಾನತ್ವ ಮಾಯಾಕ್ಕೂ ಆಶ್ರಯ. ಮೂರಕ್ಕ ಉಪಾದಾನ ಕಾರಣ ಮೂರಕ್ಕ ಅಜ್ಞಾನ ಮಾಯ ಯಾವ್ದಾದ್ರು ಒಂದು ತಗೋಬೇಕು. ಬೆಳ್ಳಿಗೆ ಉಪಾದಾನ ಕಾರಣ ಅವಿದ್ಯ, ರಜತ ಉಪಾದಾನ ಕಾರಣ ಅಂದ್ರೆ ಅವಿದ್ಯ, ಎಲ್ಲ ಅಜಸ್ಸ ಕಾರಣ ಅಂದ್ರೆ ಉಪಾದಾನ ಕಾರಣ ಅವಿದ್ಯ ಅನ್ನೋದು. ಎಲ್ಲ ಅಜಸ್ ಉಪಾದಾನ ಕಾರಣ ಅವಿದ್ಯನೇ ಅದ. ಇದು ಉಪಾದಾನ ಕಾರಣ. ಸಮ ನಿಮಿತ್ತ ಕಾರಣ ಮಾತ್ರ ಬೇನೆ 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 ಇರ್ತಾವ ಸಂಸ್ಕಾರಗಳು. ಕಾಯತೆ चेतन में रजत की अधिष्ठानता का अवच्छेद शुक्ति होने थे ಚೇತನದಲ್ಲಿ ಬೆಳ್ಳಿಗೆ ಅಧಿಷ್ಠಾನ ಅವು ತನಕ ಅವಚ್ಛೇದ ಶುಕ್ತಿ ಇರೋಣದಿಂದ ತಾಮೆ ಆ ಶುಕ್ತಿ ಮೇ ರಜತ ಕಾ ಶುಕ್ತಿಯಲ್ಲಿ ಬೆಳ್ಳಿದು ಅವಚ್ಛೇದಕತಾ ಸಂಬಂಧ ಹೈ. ಅವಚ್ಛೇದಕತಾ ಸಂಬಂಧ ಇರುತ್ತದೆ. ವ್ಯಾವಹಾರಿಕ ಅವಚ್ಛೇದಕ ಅಂದ್ರೆ ಗೊತ್ತಾಗೋದಿಲ್ಲ ನಿಮ್ಗೆ? ಅವಚ್ಛೇದಕ ಅಂದ್ರ ಅದಕ್ಕಿಂತ ಆವರಣ ಮಾಡ್ಕೊಂಡಿದ್ದ ಆವರಣ ಮಾಡಿದ್ವಿ. ಈಗ ರೂಮೆ ತುಂಬೆಲ್ಲ ಅದಕ್ಕೆ ಅವಚ್ಛೇದಕ ಅಂತಾರ. ಎಷ್ಟದ ಅಷ್ಟು ಎಷ್ಟಿರ್ತದೆ ಅಷ್ಟು ತೋಲಾಟ ಕೂಡ್ಕೊಂಡಿರೋದು. ಅವಚ್ಛೇದ ಅವಚ್ಛಿನ್ನ ಅಂದ್ರೆ ಅವಚ್ಛಿನ್ನ ಬೇರೆ, ಅವಚ್ಛೇದಕ ಬೇರೆ. ಇವು ತರಕ್ ಸಂಗ್ರಹ ಹೋಗಿಲ್ಲ, ಹೋಗ್ಯದಿಲ್ಲ. ಅವಚ್ಛಿನ್ನ ಅವಚ್ಛೇದ ಅವಚ್ಛೇದ ತಥಾ ಸಂಬಂಧ ಅಂತಃಕರಣ ಅವಶಿಷ್ಟ ಚೇತನ. ಇದು ವಿಚಾರಿಸಾಗತ್ತ. ಮೊದಲೇ 49 ಪೇಜ್ ಅಂತ ನೋಡ್ರಿ. ಅವಚ್ಛೇದಕ್ಕೆ ಸಂಬಂಧ ಯಾವ್ದು ಕೊಡ್ಲಿ ಲಕ್ಷಣ. ಒಂದು ಕಮ್ಮ ಸ್ಪಷ್ಟ ಉದಾಹರಣೆ ಕೊಟ್ಟಿರೋದು. ಒಂದು ಕಂಪನ್ನ ಸರಿ ತಳಗೈತೆ ನೋಡಿ ಕಡೆ ಅಲ್ಲಿ ಬಟ್ಟಿಟ್ಟಲ್ಲಿ. ಕೊಟ್ರು वाच्यता से न्यून वृद्धि और अधिक वृद्धि न हो, किंतु जितने देश में वाच्यता हो गई उतने देश में रजसो वाच्यता अवच्छेदक हो गए. ವಾಚ್ಯ ಅದೇ ಎಷ್ಟು ದೇಶದಲ್ಲಿ ಇರ್ತದೆ ಅಷ್ಟು ದೇಶ ಆವರಣ ಮಾಡ್ಕೊಂಡು ಹಗ್ಗ ಎಟ್ಟೈತಿ ಅಷ್ಟೇ ಹಾವ. ಹಗ್ಗ 2 ಫೂಟ ಸರ್ಪತ್ತಿ ಎಷ್ಟದಟ್ಟೆ ಅದಕ್ಕೆ ಅವಚ್ಛೇದಕ ಸಂಬಂಧ. शुक्ति तामे रजत का अवच्छेदक संबंध है. अवच्छेदकता संबंध से शुक्ति को रजत का अधिष्ठान कहे है. अवच्छेदकता संबंधिंದ ಶುಕ್ತಿಗೆ ಬೆಳ್ಳಿ अधिष्ठान ತಿಳಿಯದ. ಶುಕ್ತಿ की व्यावहारिक सत्ता, शुक्ति ಯಾವ सत्ता? व्यावहारिक सत्ता. रजत की प्रातिभाषिक सत्ता क्या थे? अधिष्ठान से विषम सत्ता है. अधिष्ठानಕ್ಕಿಂತಲೂ विषम सत्ता ಐತೆ. इस रीति से सर्व अध्यासों में आरोपित से अधिष्ठान की विषम सत्ता है. ಈ ರೀತಿ ಎಲ್ಲ ಅಧ್ಯಾಸದಲ್ಲಿ ಆರೋಪಿತ ಸೆ ಆರೋಪಿತ ಯಾವುದು? ರಜತ. ಆರೋಪಿತದ ಕತ್ತರ
ವಿಷಯ. ಯೋಗ್ಯ ಹಾಂ ನೋಡ್ರಿ ಹೋಗಿ ಆ ಅಧಿಷ್ಠಾನಕ್ಕೆ ವಿಷಯ ಸತ್ತಾಯಿ. ಈಗ ಅಲ್ಲಿಗೆ ಕೌನ್ಸ್ ಮಾಡಿಬಿಟ್ಟು ಈಗ ಬೇರೆ ವಿಷಯನು ಹಾಂ ಅಂದರೆ ಪದ್ಮಪಾದಾಚಾರ ज्या पदार्थ में आधारता प्रतीत होवे ಯಾವ ಪದಾರ್ಥದಲ್ಲಿ ಆಧಾರತ ತೋರುವುದು. ವಿಚಾರ ಚಂದ್ರೋದಯಲ್ಲಿ ಒಂದೈತಿ ಇದು ಆಧಾರತ. ವಿಚಾರ ಚಂದ್ರೋದಯದಲ್ಲಿ ಯಾಯಿಗೂ ಆಧಾರತ ಕೈ आधार यायकू आधार तक है चंद्रोदय यायकू आधारता भी कई है. यदक आधारता अंदर चंद्रोदय बापरे 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 चंद्रोदय चंद्रोदय ಅಧ್ಯಾಸ ತೋರಕತ್ತದ್ರಿವ ನಾವೀಗ ನಮ್ಗ ಏನ್ ಕೇಳಕತ್ತಾರ ಅವರು ಅಷ್ಟೇ ಹೇಳ್ರಿ. ಎದಕ್ಕೆ ಆಧಾರ ಅಂದ್ರಿ ಐಕು ಆಧಾರ ತಾಕೈ ಎದಕ್ಕೆ ಆಧಾರ ಇದಕ್ಕೇನೆ ಆಧಾರತಾನು ಅಂದಾರ ಎದಕ್ಕ ಈಗ ಅದೇ ಏನ್ ನಡೆದ ನಿಮ್ದು ಆಗ್ಯದಲ್ಲಿ ಮೊನ್ನೆ ವಿಷಯ ಇಲ್ಲೆಲ್ಲ ಚಂದ್ರೋದಯದಾಗ ಆಗ್ಯದ ಏನ ಎಂದು ಕೇಳಿ ನೀವು ಯಾಯಿಕು ಅಂದ್ರೆ ಇದಕ್ಕೇನೆ ಆಧಾರತಾನು ಅಂತಾರೆ. ಮೊದಲು ಇದಕ್ಕೆ ಅಂದ್ಕೊಂಡು ಇದಕ್ಕೆ ಅಂದ್ರೆ ಯಾವ್ದಿದು ಭಾರಿ ಆಗ್ಬಿಟ್ರು ಭಾರಿ ಭಾರಿ ಸ್ಪಷ್ಟ ಸರಿ ಮತ್ತೆ ಅಧಿಷ್ಠಾನಕ್ಕೆ ಆಧಾರ ಅಂದರೆ ಅಲ್ಲ ಅಧಿಷ್ಠಾನ ಇರ ಅನ್ರಿ ಅಧಿಷ್ಠಾನಕ್ಕೂ ಅದಕ್ಕೆ ಪಣ ಯಾವಾಗ ಅದು ಆಧಾರಿತ ಯಾವ ಹೆಸರು ಪ್ರಶ್ನೆ ಎಲ್ಲ ಈಗ ಇಷ್ಟು ತಿಳಿಸ್ಯಾರ ಹೇಳ್ತಾರೆ ಇದಕ್ಕೆ अधिक देश में अधिक काल में होवे ताई को सामान्य कहे है याई को सामान्य कहे है. ಯಾವ ಅಧಿಕ ದೇಶದಲ್ಲಿ ಅಧಿಕ ಕಾಲದಲ್ಲಿ ಸಾಮಾನ್ಯ ಅಂತೀವಿ. ನಿಮ್ಮ ದೇಶ ನಿಮ್ಮ ಕಾಲದಲ್ಲಿ ಬಂತದಕ್ಕೆ ಪರಿಚಯ ಕಡೆ ಹೋಗ ಫಕ್ತ ಇಟ್ಟೇ ಹೇಳ್ಬೇಕು ನೀವು. अधिक देश में अधिक काल में जो होवे ताई को सामान्य कहे है ता सामान्य को ही आधारता कहिए अधिष्ठानता नहीं कहिए ವಿಶೇಷಕ್ಕೂ ಅಧಿಷ್ಠಾನತ ಕೈಯೇ. ನೀವು ಅಧಿಷ್ಠಾನ ಅಂದ್ರೆ ನಿಮ್ಗೆ ಹೇಳ್ತಾರೆ ಹೆಂಗೆ ಅಧಿಷ್ಠಾನ ಹೇಳೋಣ ಇದಕ್ಕೆ ಯಾರಂದ್ರೆ ಹೇಳೋಣ ಅಂದ ನೀವು ಹೇಳ ಬರಲ್ಲ. ಆಧಾರ ಯಾಯಿಗೂ ಬಿ ಆಧಾರತ ಕೈ ಯಾಯಿಗೂ ಆಧಾರತ ಕೈ ಯಾಕತ್ತಾರ ಅವರು ದೇಶ ಕಾಲದಲ್ಲಿ ರಹಿತವಾಗಿ ಅಭ್ಯಾಸ ಆಗೋದಿಲ್ಲ. ಅಭ್ಯಾಸಕ್ಕೆ ಆಧಾರ सो अधिष्ठान कहिए ये आधार था परमार्थ यू बाहर सार वो अंदर ಇಲ್ಲ ಪಾಸ್ ಆಗಲಿ ಬಿಡ್ರಿ. ನಮ್ಗರ್ಕ್ ಇರ್ಬೇಕು ಇನ್ನೊಬ್ರಿಗೆ ಹೇಳ್ಬೇಕಾಗಿದ್ರೆ ಯಾರು ಗಂಟು ಬಿದ್ರು ಅಚಾನಕ್ ಇಂಥವ್ರು ಏನು ಹೇಳಕ್ ಬರ್ತವೆ. ಮೊದಲು ನಮ್ಗೆ ಗುರ್ತಿತ್ತಂದ್ರೆ ಈತ ಈ ಒಳಗಿದ್ರೆ ಹೊರ ಬರ್ತಾವ. ಒಳಗಿದ್ದಾಗ ಯಾನು ಸಾಮಾನ್ಯ ಕೊಹಿ ಆಧಾರ ಕೈ ಅಲ್ಲಿ ಹೋಗ್ಯದ ಸಾಮಾನ್ಯ ಕೊಹಿ ಆಧಾರ ಕೈ ಅಧಿಷ್ಠಾನ ಅಂದಿಲ್ಲ ಅಲ್ಲಿ ಸಾಮಾನ್ಯ ಕೊಹಿ ಆಧಾರ ಕೈ ಇಲ್ಲ ಅದು ಐತೆ ಕೊಟ್ಟರು ವಿಚಾರ ಚಂದ್ರದಲ್ಲಿ. अधिक देश में अधिक काल में होवे ताको सामान्य कहिए सामान्य कोई आधारता भी कहिए बरोल सो अधिष्ठान कही ये आधारता परमार्थ से होवे अथवा आरोपित होवे. ये आधारता ಇಲ್ಲಿ ಈ ಸದ್ಯ ನಡೆದ ವಿಷಯದಲ್ಲಿ
ಪರಮಾರ್ಥ ಅಂದ್ರೆ ಸತ್ಯರೇ ಇರಲಿ ಅಂದ್ರೆ ಇಲ್ಲಿ ನಾನು ಏಕದೇಶ ಕಾಲ ಅಂತ ಬರ್ಕೊಡ್ರೆ ಅಲ್ಲ. ಈಗ ಅಲ್ಲಿ ಇಲ್ಲಿ ಬರ್ಕೊಳ್ಳೋದಿರ್ತಲ್ಲ, ನಾನು ನಿಮಗೆ ಕೇಳಿದೆ ಮತ್ತೆ ಎಲ್ಲಿ ಇಲ್ಲಿ ಮತ್ತೆ ಯಾವ ಯಾವ ಪದಾರ್ಥದಲ್ಲಿ ಆಧಾರತ ತೋರುವುದು ಅಂದ್ರೆ ಪದ್ಮಪಾದಾಚಾರ್ಯರು ಅದು ಆಧಾರ ಅಧಿಷ್ಠಾನ ಎಂಬ ಸರ್ವಜ್ಞಾತ ಮುನಿಗಳು, ಸಂಕ್ಷೇಪ ಶ್ರೀ ಸರ್ವಜ್ಞಾತ ಮುನಿಗಳು ಮತ್ತು ಪದ್ಮಪಾದಾಚಾರ್ಯದಲ್ಲಿ ಆಧಾರ ಆಧಾರ ಅಧಿಷ್ಠಾನಕ್ಕೆ ಭೇದ ಮಾಡ್ಯಾರ. ಇವರು ಸಾಮಾನ್ಯಕ್ಕೇನೆ ಆಧಾರ ಅಂದಾರ. ಅದುವೇ ಇದಂ ಇದು, ಇದಕ್ಕೆ ಇದಮೇ ಸಾಮಾನ್ಯ, ಇದವೇ ಆ ಸರ್ಪಕ್ಕೆ ಅಧಿಷ್ಠಾನ. ಅವ್ರು ಹಂಗ ಅನ್ನಂಗಿಲ್ಲ, ವಿಶೇಷ ಅಧಿಷ್ಠಾನ. ಇದಂ ಬಂದ್ ನೋಡ್ರಿ. ಈ ಆಧಾರತ ಪರಮಾರ್ಥ से ಹೋವೆ ಅಂದ್ರೆ ಸತ್ಯವಾಗರೇ ಇರಲಿ, ಅಥವಾ ಆರೋಪಿತ ಹೋವೆ ಅಂದ್ರೇನು ಮಿಥ್ಯಾರೇ ಇರಲಿ. ತಾಮೇ ಇದರಲ್ಲಿ ಈ ಸದ್ಯ परमार्थ से आधारता होवे सोई अधिष्ठान कई ऐसा आग्रह या प्रसंग में नहीं. ಪರಮಾರ್ಥ ಅಂದ್ರೆ ಸತ್ಯವಾಗಿ ಆಧಾರತ ಇಲ್ಲಿ ಇರುವುದು, ಅದಕ್ಕೇನೆ ಅಧಿಷ್ಠಾನ ಅನ್ರಿ. ಈ ಪ್ರಸಂಗದಲ್ಲಿ ಅದಿಲ್ಲ. ಈ ಪ್ರಸಂಗದಲ್ಲಿ ಈಗ ನಾವು ಹೇಳೋದು ಪ್ರಸಂಗದಲ್ಲಿ ಇಲ್ಲ. ಕಾಯ್ತೆ ಜೈಸೆ ಯಾಕಿಲ್ಲ, ಈ ಪ್ರಸಂಗದಲ್ಲಿ ಯಾಕೆ ಸಂಭವಿಸಲ್ಲ ಅದು ಹೇಳ್ತಾರೆ. ಯಾಕಂದ್ರೆ ಆತ್ಮ ಮೇ ಅನಾತ್ಮ ಕಾ ಅಧ್ಯಾಸ ಹೈ, ಆತ್ಮನಲ್ಲಿ ಅಧ್ಯಾಸ ಐತಿ. तैसे ಅನಾತ್ಮ में ಆತ್ಮ का अध्यास है. ಆತ್ಮನಲ್ಲಿ ಅನಾತ್ಮ ಅಧ್ಯಾಸ. ಯಾವ ಅಧ್ಯಾಸ? ಆತ್ಮನಲ್ಲಿ ಅನಾತ್ಮದು. ಯಾವ ಅಧ್ಯಾಸ? ಆತ್ಮನಲ್ಲಿ ಅನಾತ್ಮದು. ಆತ್ಮನಲ್ಲಿ ಅನಾತ್ಮದು ಅಧ್ಯಾಸ. ಯಾವ ಅಧ್ಯಾಸ? ಹಗ್ಗಿನಲ್ಲಿ ಹಾವಿನ ಅಧ್ಯಾಸ. ಯಾವ ಅಧ್ಯಾಸ? ಹಿಂಗೆ ಹಿಂಗೆ ಎಂದು ಒಟ್ಟು ಅನಾತ್ಮದ ಆತ್ಮದಲ್ಲಿ ಸಂಬಂಧ ಅಧ್ಯಾಸ. ಅನಾತ್ಮದ ಆತ್ಮದಲ್ಲಿ ಆತ್ಮದ ಅನಾತ್ಮದಲ್ಲಿ ಸಂಬಂಧ ಅಧ್ಯಾಸ. ಆತ್ಮದಿಂದ ಅನಾತ್ಮದಲ್ಲಿ ಕೇವಲ ಸಂಬಂಧ ಅಧ್ಯಾಸ. ಉಳಿಕೆ ಆತ್ಮನಲ್ಲಿ ಅನಾತ್ಮದು ಉಳುಕು ಬಿಳುಕು ಉಳುಕು ಇಟ್ಟು ಹೇಳೋದಿಲ್ಲ. ಅವ್ರು ಜಟ್ಕತಾಳೆ. ಆತ್ಮನಲ್ಲಿ ಅನಾತ್ಮದು ಯಾವ ಅಧ್ಯಾಸ? ಪರ್ಟಿಕ್ಯುಲರ್ ಒಂದೇ ಅಡ್ಡೆ ಅವ್ರಿ. ಒಂದು ಸಂಬಂಧ ಅಧ್ಯಾಸ, ಒಂದು ಸ್ವರೂಪ ಅಧ್ಯಾಸ. ಮತ್ತೆ ಇಟ್ಟೆ ಹೇಳಕ ಆ ಕಡೆ ಸ್ವರೂಪ ಅಧ್ಯಾಸ, ಸಂಬಂಧ ಅಧ್ಯಾಸ, ಒಂದು ಸ್ವರೂಪ ಅಧ್ಯಾಸ. ಮತ್ತೆ ಅಟ್ಟೆ ಹೇಳಬೇಕು ನೀವು. ಮತ್ತೆ ಮುಂದೆ ಕೇಳಿದ್ರೆ ಮತ್ತೆ ನೀವು ನಿಂತೇ ಬಿಡ್ತೀರಿ. ಯಾಕ ಇದ್ರದ್ದು ಅದ್ರಾಗ ಸಂಬಂಧ ಅಧ್ಯಾಸ. ಹೇಳಿ. ಅದನ್ನ ಆತ್ಮ ಅಂತೂ ಈಗ ಇಲ್ಲಿವರೆಗೆ ಹೇಳೋದ್ರಿ. ಆತ್ಮ ಅಂತೂ ಅಧ್ಯಾಸ ಆಗೋಲ್ಲ. ನಮ್ಗೆ ಏನ್ ಇದರದ ಸಂಬಂಧ ಅಧ್ಯಾಸೆ ಯಾಕ, ಇದರದ ಸ್ವರೂಪ ಅಧ್ಯಾಸೆ ಯಾಕ ನಾವು ಅಂತೇವು. ಆತ್ಮದ ಸ್ವರೂಪ ಅಧ್ಯಾಸ ಅನಾತ್ಮದಲ್ಲಿ ಹೇಳ್ರಿ. ಆ ಅನಾತ್ಮದ ಸಂಬಂಧ ಅಧ್ಯಾಸ ಆತ್ಮದ ಹೇಳ್ರಿ. ಹಿಂಗ್ ನಾ ಅಂತೀನಿ ವಿಜಯಕಾರ ಅಂದ ತಿಳ್ಕೊರಿ. ಆಗುದಿಲ್ಲ. ನೀವ್ ಹೇಳ್ತೀರೇನು ಆಗುದಿಲ್ಲ ಅಂತ ಮತ್ತೆ ಅಲ್ಲಿ ಶಾಸ್ತ್ರದಾಗ ಅದು ಹೇಳ್ಯದ ಹೇಳ್ರಿ. ಅದು ಅನಾತ್ಮದ ಸ್ವರೂಪ ಅಧ್ಯಾಸ ಆಗ್ತದೆ. ಒಟ್ಟ ಇವು ಸಾಗರದಾಗ ಅದೆಲ್ಲ ಬಾ ಹೇಳಿದ್ವು. ಮಿಥ್ಯಾ ವಸ್ತುಂದು ಸ್ವರೂಪ ಅಧ್ಯಾಸ ಹೇಳಬೇಕು, ಸ್ವರೂಪ ಅಧ್ಯಾಸ ಹೇಳಬೇಕು. ಸತ್ಯ ವಸ್ತುಂದು ಸಂಬಂಧ ಅಧ್ಯಾಸ ಹೇಳಬೇಕು. ಇಷ್ಟೇ ಹೇಳೋದು ಅವ್ರಿಗೆ. ಈ ಸೂತ್ರ ಅಟ್ಟೆ ಹೇಳೋದು. ನೀವು ಪರಿಚಿನ್ನ ವಸ್ತುದು ಸ್ವರೂಪ ಅಧ್ಯಾಸ ಹೇಳ್ರಿ, ಪೂರ್ಣ ವಸ್ತುದು ಸಂಬಂಧ ಅಧ್ಯಾಸ ಹೇಳ್ಬೇಕು. ಆಯ್ತು ಅಮ್ಮ ಏನ್ ಮಾತಾಡಲ್ಲ ಮುಂದ. ಭಾರಿ ರೀ, ಭಾಳ ಚಲೋ ಹೇಳ್ತಾರೆ. ಮತ್ತೆ ಏನಾದ್ರು ಹೇಳಕತ್ರಿ. ಶಿವ 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 ಶಿವ. ऐसे अनात्मा में आत्मा का अध्यास है. अनात्मा में आत्मा का क्या कौन सा अध्यास है?
अनात्मा का आत्मा में स्वरूप अध्यास, अनात्मा में आत्मा का अध्यास है, तादात्म अध्यास है, संबंध अध्यास है। संबंध अध्यास। अनात्मा में परमार्थ से आत्मा की आधारता है नहीं, किंतु आरोपित आधारता है। ಅದಕ್ಕೆ ಈ ಪ್ರಸಂಗದಲ್ಲಿ ನಾವು ಆಧಾರತ ಅಂತ ಹೇಳಿಲ್ಲ ಅಂತ ಹೇಳಿದ್ರು। ಯಾಕೆ आधार मात्र को क्या प्रसंग में अधिष्ठान कहे, ಈ ಪ್ರಸಂಗದಲ್ಲಿ ನಾವು ಆಧಾರಕ್ಕೆ ಅಧಿಷ್ಠಾನ ಹೇಳಿದೆವು। ಆಧಾರ ಮಾತ್ರ ಅಂದ್ರೆ ಏನು? ಸತ್ಯ ಅಧಿಷ್ಠಾನವೂ ಅಲ್ಲ। ಆಧಾರ ಮಾತ್ರ ಅಂದ್ರೆ ಏನು? ಈ ಪ್ರಸಂಗದಲ್ಲಿ ಈ ಪ್ರಸಂಗದಲ್ಲಿ ಇದೆ। ಇಲ್ಲಿ ಆಧಾರ ಮಾತ್ರ ಅಂದ್ರೆ ಅದು ಸತ್ಯ ಅಧಿಷ್ಠಾನ ಅಲ್ಲ। अधिष्ठान के जहाँ अनात्मा में आत्मा का अध्यास है, अनात्मದಲ್ಲಿ ಆತ್ಮನ ಅಧ್ಯಾಸನೆ ಐತಿ, ಅಲ್ಲಿ अधिष्ठान अनात्मा है। ಅವಾಗ ಅನಾತ್ಮ ಏನತನ अधिष्ठान ಆಗ್ತದೆ। ताकि व्यावहारिक सत्ता है। हाँ, अनात्म ध्यान सत्ता व्यावहारिक सत्ता, आत्मा की पारमार्थिक सत्ता है। याते अधिष्ठान से विषम सत्ता वाला अवभास है। आदरिंद अधिष्ठान विषम सत्ता उಳ್ಳುದು अवभास ಅಂತ ಲಕ್ಷಣ ಇಲ್ಲಿ ತಂದು ಕುಣಿಸಿದರು। ಅನ್ಯೋನ್ಯ ಅಧ್ಯಾಸದಲ್ಲಿ ಆತ್ಮಂದು ಅನಾತ್ಮದಲ್ಲಿ, ಅನಾತ್ಮದು ಆತ್ಮದಲ್ಲಿ ಅಧ್ಯಾಸ, ಇದಕ್ಕೇನೆ ಅನ್ಯೋನ್ಯ ಅಧ್ಯಾಸ ಅಂತ ಹೇಳ್ತಾರೆ। ಹಿಂಗೆ ಹೇಳೋಣ ನಿಮ್ಗೆ ಏನು ಶಂಕ ಬರುತ್ತದೆ, ಶಂಕ ನಾಳೆ